ಹಲೋ ಫ್ರೆಂಡ್ಸ್, ನಾನು ನಾರಾಯಣ್. ಸ್ನೇಹಿತರೆ, ಬೆಳಗಾವಿ ಹುನಗುಂದ ರಾಯಚೂರು ಕಾರಿಡಾರ್ 325 ಕಿಲೋಮೀಟರ್ ಉದ್ದದ 4 ಲೇನಿನ ಈ ರಸ್ತೆ ಹೈದರಾಬಾದ್ ಪಣಜಿ ಎಕನಾಮಿಕ್ ಕಾರಿಡಾರ್ನ ಒಂದು ಭಾಗವಾಗಿದೆ. 593 ಕಿಲೋಮೀಟರ್ ಉದ್ದದ ಈ ಎಕನಾಮಿಕ್ ಕಾರಿಡಾರ್ ನಂಬರ್ 10 ನಮ್ಮ ಕರ್ನಾಟಕದ 3 ಜಿಲ್ಲೆಗಳಾದ ಬೆಳಗಾವಿ, ಬಾಗಲಕೋಟೆ ಹಾಗೂ ರಾಯಚೂರು ಜಿಲ್ಲೆಗಳ ಮೇಲೆ ಸಾಗಲಿದೆ. ಭಾರತಮಾಲಾ ಪರಿಯೋಜನೆ ಫೇಸ್ 1ರ ಅಡಿಯಲ್ಲಿ ನಿರ್ಮಾಣ ಆಗುತ್ತಿರುವ ಈ ರಸ್ತೆಯ ವರ್ಚುವಲ್ ಉದ್ಘಾಟನೆಯನ್ನು ಕೇಂದ್ರ ಸರ್ಕಾರದ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವರಾದ ನಿತಿನ್ ಗಡ್ಕರಿ ಅವರು 2021ರ ಜನವರಿ ತಿಂಗಳಲ್ಲಿ ನೆರವೇರಿಸಿದರು. ನಂತರ 2022ರ ಏಪ್ರಿಲ್ ತಿಂಗಳಲ್ಲಿ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಮಂತ್ರಾಲಯ ಮಾರ್ತ್ ಹಾಗೂ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ NHAI ಈ ರಸ್ತೆಯ ನಿರ್ಮಾಣಕ್ಕೆ ಬೇಕಿರುವ ಭೂಮಿಯ ಸ್ವಾಧೀನಕ್ಕೆ ಸೂಚನೆಯನ್ನು ಬಿಡುಗಡೆ ಮಾಡಿದವು. ಮುಂದೆ 2022ರ ನವೆಂಬರ್ ತಿಂಗಳಲ್ಲಿ ಕೇಂದ್ರ ಸರ್ಕಾರದ ಅನುಮೋದನೆಯನ್ನು ಪಡೆದ ನಂತರ ಈ ಕಾಮಗಾರಿಯ ಭೂಸ್ವಾಧೀನ ಪ್ರಕ್ರಿಯೆ ಪ್ರಾರಂಭವಾಯಿತು. ಆದರೆ ಪ್ರಾರಂಭವಾಗಿ ಇದುವರೆಗೆ 3 ವರ್ಷಗಳು ಕಳೆಯುತ್ತಾ ಬಂದರೂ ಇನ್ನು ಭೂಸ್ವಾಧೀನ ಪ್ರಕ್ರಿಯೆ ಪೂರ್ಣವಾಗಿಲ್ಲ. ಈಗಲೂ ರೈತರು ಹಾಗೂ NHAI ನಡುವೆ ವಾಗ್ವಾದಗಳು ಹಾಗೂ ಪ್ರತಿಭಟನೆಗಳು ನಡೆಯುತ್ತಲೇ ಇವೆ. 6 ಪ್ಯಾಕೇಜ್ಗಳಲ್ಲಿ ಪ್ರಾರಂಭ ಆಗಬೇಕಿದ್ದ ಈ ರಸ್ತೆಯ ಕಾಮಗಾರಿಯ ಪ್ಯಾಕೇಜ್ 1 ಹಾಗೂ 2ರಲ್ಲಿನ ಬೆಳಗಾವಿ ಜಿಲ್ಲೆಯ ಕೆಲವು ಭಾಗಗಳಲ್ಲಿ ಈ ರಸ್ತೆಯ ನಿರ್ಮಾಣಕ್ಕೆ ತಮ್ಮ ಭೂಮಿಯನ್ನು ಬಿಟ್ಟುಕೊಡಲು ಈ ಭಾಗದ ರೈತರು ಈಗಲೂ ಒಪ್ಪುತ್ತಿಲ್ಲ. ಮೀನುಗಾರಿಕೆ ಮತ್ತು ಪ್ರವಾಸೋದ್ಯಮಕ್ಕೆ ಹೆಸರುವಾಸಿಯಾಗಿರುವ ಪಣಜಿ, ಆಹಾರ ಧಾನ್ಯಗಳು ಹಾಗೂ ಹಾಲಿನ ಉತ್ಪಾದನೆಗಳಿಗೆ ಹೆಸರುವಾಸಿಯಾಗಿರುವ ಬೆಳಗಾವಿ, ಅಕ್ಕಿ, ಹತ್ತಿ, ಶೇಂಗಾ ಮತ್ತು ಬೇಳೆಕಾಳುಗಳಿಗೆ ಹೆಸರುವಾಸಿಯಾಗಿರುವ ರಾಯಚೂರು ಮತ್ತು IT, ಫಾರ್ಮಾ ಮತ್ತು ಹೆಲ್ತ್ ಕೇರ್ನಲ್ಲಿ ವಿಶಿಷ್ಟ ಸ್ಥಾನ ಪಡೆದಿರುವ ಹೈದರಾಬಾದ್ ಸೇರಿದಂತೆ ಪ್ರಮುಖ ಕೈಗಾರಿಕಾ ಕೇಂದ್ರಗಳನ್ನು ಸಂಪರ್ಕಿಸುವ ಈ ಎಕನಾಮಿಕ್ ಕಾರಿಡಾರ್ ನಿರ್ಮಾಣ ಆದರೆ ಹೈದರಾಬಾದ್ ಹಾಗೂ ಪಣಜಿ ನಡುವೆ ಪ್ರಯಾಣದ ಸಮಯದಲ್ಲಿ ಗಣನೀಯವಾಗಿ ಕಡಿಮೆಯಾಗುತ್ತದೆ ಹಾಗೂ ಈ ರಸ್ತೆ ಸಾಗುವ ಭಾಗಗಳಲ್ಲಿ ಆರ್ಥಿಕತೆಯು ಚೇತರಿಕೆಯಾಗುತ್ತದೆ. ಪ್ರಸ್ತುತ ಹೈದರಾಬಾದ್ ಹಾಗೂ ಪಣಜಿಯ ನಡುವೆ 3 ರಸ್ತೆಗಳಲ್ಲಿ ಜನ ಒಂದು ಭಾಗದಿಂದ ಇನ್ನೊಂದು ಭಾಗ ತಲುಪಬಹುದಾಗಿದೆ. ರೂಟ್ 1 ಹೈದರಾಬಾದ್, ಬೀದರ್, ಸೊಲ್ಲಾಪುರ, ಕೊಲ್ಲಾಪುರದ ಮೇಲೆ ಸಾಗಿ ಪಣಜಿಯನ್ನು ತಲುಪಬಹುದಾಗಿದೆ. ರೂಟ್ 2 ಹೈದರಾಬಾದ್, ಬೀದರ್, ಕಲಬುರ್ಗಿ, ವಿಜಯಪುರ, ಬಾಗಲಕೋಟೆ, ಬೆಳಗಾವಿ ಮೇಲೆ ಸಾಗಿ ಮುಂದೆ ಪಣಜಿಯನ್ನು ತಲುಪಬಹುದಾಗಿದೆ. ರೂಟ್ 3 ಹೈದರಾಬಾದ್, ರಾಯಚೂರು, ಹೊಸಪೇಟೆ, ಹುಬ್ಳಿ ಮೇಲೆ ಸಾಗಿ ಮುಂದೆ ಪಣಜಿ ನಗರವನ್ನು ತಲುಪಬಹುದಾಗಿದೆ. ಆದರೆ ಈ 3 ಮಾರ್ಗಗಳಲ್ಲಿ ಹೈದರಾಬಾದ್ನಿಂದ ಪಣಜಿ ತಲುಪಲು 700 ಕಿಲೋಮೀಟರ್ಗೂ ಹೆಚ್ಚು ದೂರ ಕ್ರಮಿಸಬೇಕಾಗುತ್ತದೆ ಹಾಗೂ 10 ರಿಂದ 12 ಗಂಟೆಗಳ ಪ್ರಯಾಣ ಸಮಯವಾಗುತ್ತದೆ. ಆದರೆ ಈಗ ನಿರ್ಮಾಣವಾಗುತ್ತಿರುವ ಹೈದರಾಬಾದ್ ಪಣಜಿ ಎಕನಾಮಿಕ್ ಕಾರಿಡಾರ್ EC 10ರಲ್ಲಿ ಕೇವಲ 593 ಕಿಲೋಮೀಟರ್ ಕ್ರಮಿಸಿದರೆ ಸಾಕು ಹೈದರಾಬಾದ್ನಿಂದ ಪಣಜಿ ತಲುಪಬಹುದಾಗಿದೆ ಹಾಗೂ ಪ್ರಯಾಣದ ಸಮಯವು ಗಣನೀಯವಾಗಿ ಕಡಿಮೆ ಆಗಲಿದೆ. ಈ ಕಾರಿಡಾರ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 55% ಸಾಗಲಿದ್ದು 325 ಕಿಲೋಮೀಟರ್ ಉದ್ದದ ರಸ್ತೆ ನಮ್ಮ ರಾಜ್ಯದಲ್ಲಿ ನಿರ್ಮಾಣವಾದರೆ 200 ಕಿಲೋಮೀಟರ್ ಉದ್ದದ ರಸ್ತೆ ತೆಲಂಗಾಣದಲ್ಲಿ ನಿರ್ಮಾಣವಾಗಿ 68 ಕಿಲೋಮೀಟರ್ ಉದ್ದದ ರಸ್ತೆ ಗೋವಾ ರಾಜ್ಯದಲ್ಲಿ ನಿರ್ಮಾಣವಾಗಲಿದೆ. 3 ರಾಜ್ಯಗಳ ಮೇಲೆ ಸಾಗುವ ಈ ಎಕನಾಮಿಕ್ ಕಾರಿಡಾರ್ ಹೆಚ್ಚು ಭಾಗ ನಮ್ಮ ಉತ್ತರ ಕರ್ನಾಟಕದ ಮೇಲೆ ಸಾಗುವುದರಿಂದ ಈ ರಸ್ತೆ ಸಾಗುವ ಈ ಭಾಗಗಳಲ್ಲಿ ಆರ್ಥಿಕತೆ, ಕೃಷಿ, ಪ್ರವಾಸೋದ್ಯಮ ಮತ್ತು ಸಂಪರ್ಕವನ್ನು ಸುಧಾರಿಸುವ ಮೂಲಕ ನಮ್ಮ ಕರ್ನಾಟಕ ರಾಜ್ಯದ ಒಟ್ಟಾರೆ ಬೆಳವಣಿಗೆಗೆ ದೊಡ್ಡ ಕೊಡುಗೆಯನ್ನು ನೀಡಬಹುದಾಗಿದೆ. ನಮ್ಮ ಕರ್ನಾಟಕದ ಭಾಗದಲ್ಲಿ ನಿರ್ಮಾಣವಾಗುತ್ತಿರುವ ಈ ರಸ್ತೆಯ 6 ಪ್ಯಾಕೇಜ್ಗಳ ವಿವರವನ್ನು ನೋಡುವುದಾದರೆ, ಪ್ಯಾಕೇಜ್ 1 ಬೆಳಗಾವಿ ಜಿಲ್ಲೆಯ NH48ರ ಜಂಕ್ಷನ್ ಸಮೀಪ ಬಸ್ತವಾಡದ ಬಳಿ ಪ್ರಾರಂಭವಾಗುತ್ತದೆ ಹಾಗೂ ಬೈಲಹೊಂಗಲದ ಸಮೀಪ ಕೊನೆಯಾಗುತ್ತದೆ. ಈ ಪ್ಯಾಕೇಜ್ನಲ್ಲಿ 43.8 ಕಿಲೋಮೀಟರ್ ಉದ್ದದ ರಸ್ತೆ ನಿರ್ಮಾಣವಾಗಲಿದ್ದು ಈ ರಸ್ತೆ ಬೆಳಗಾವಿಯ ಕೈಗಾರಿಕಾ ಪ್ರದೇಶಗಳ ಮೂಲಕ ಸಾಗಲಿದೆ. ಈ ಭಾಗದಲ್ಲಿ ರಸ್ತೆಯ ನಿರ್ಮಾಣಕ್ಕೆ ಬೇಕಿರುವ ಭೂಮಿಯು ಇನ್ನೂ ಅತಿಗ್ರಹಣ ಆಗದ ಕಾರಣ ಈ ಪ್ಯಾಕೇಜ್ನಲ್ಲಿ ರಸ್ತೆ ನಿರ್ಮಾಣ ಕಾರ್ಯ ಇನ್ನೂ ಪ್ರಾರಂಭ ಆಗಿಲ್ಲ. ಪ್ಯಾಕೇಜ್ 2 ಬೈಲಹೊಂಗಲದ ಬಳಿ ಪ್ರಾರಂಭವಾಗುತ್ತದೆ ಹಾಗೂ ಯರಗಟ್ಟಿ ಸಮೀಪ ಕೊನೆಯಾಗುತ್ತದೆ. ಈ ಪ್ಯಾಕೇಜ್ನಲ್ಲಿ 46.1 ಕಿಲೋಮೀಟರ್ ಉದ್ದದ ರಸ್ತೆ ನಿರ್ಮಾಣವಾಗಲಿದ್ದು ಈ ರಸ್ತೆ ಬೈಲಹೊಂಗಲ, ಸವದತ್ತಿ, ಯರಗಟ್ಟಿ ಮೂಲಕ ಸಾಗಲಿದೆ. ಈ ಭಾಗದಲ್ಲಿ ರಸ್ತೆ ನಿರ್ಮಾಣಕ್ಕೆ ಬೇಕಿರುವ ಭೂಮಿ ಇನ್ನೂ ಅತಿಗ್ರಹಣ ಆಗದ ಕಾರಣ ಈ ಪ್ಯಾಕೇಜ್ನಲ್ಲಿ ರಸ್ತೆ ನಿರ್ಮಾಣ ಕಾರ್ಯ ಇನ್ನೂ ಪ್ರಾರಂಭ ಆಗಿಲ್ಲ. ಪ್ಯಾಕೇಜ್ 3 ಯರಗಟ್ಟಿ ಸಮೀಪ ಪ್ರಾರಂಭವಾಗುತ್ತದೆ ಹಾಗೂ ರಾಮದುರ್ಗ, ಮುರುಗೋಡು ಸಮೀಪ ಕೊನೆಯಾಗುತ್ತದೆ.
ಈ ಪ್ಯಾಕೇಜ್ನಲ್ಲಿ 46.2 ಕಿಲೋಮೀಟರ್ ಉದ್ದದ ರಸ್ತೆ ನಿರ್ಮಾಣವಾಗಲಿದ್ದು, ಈ ರಸ್ತೆಯ ನಿರ್ಮಾಣವನ್ನು ಬೆಕೆಮ್ ಇನ್ಫ್ರಾ ಪ್ರಾಜೆಕ್ಟ್ DHD ಇನ್ಫ್ರಾಕಾಮ್ JV 2023 ಡಿಸೆಂಬರ್ ತಿಂಗಳಲ್ಲಿ ಈ ಕಾಮಗಾರಿಯ ಗುತ್ತಿಗೆ ಪಡೆದಿದ್ದು, ಈ ರಸ್ತೆಯ ನಿರ್ಮಾಣದ ಕಾರ್ಯ ಪ್ರಗತಿಯಲ್ಲಿದೆ. ಪ್ಯಾಕೇಜ್ 4 ರಾಮದುರ್ಗ ಮುರುಗೋಡು ಸಮೀಪ ಪ್ರಾರಂಭವಾಗುತ್ತದೆ ಹಾಗೂ ಹುನಗುಂದ ಬಳಿ ಕೊನೆಯಾಗುತ್ತದೆ. ಈ ಪ್ಯಾಕೇಜ್ನಲ್ಲಿ 46.2 ಕಿಲೋಮೀಟರ್ ಉದ್ದದ ರಸ್ತೆ ನಿರ್ಮಾಣವಾಗಲಿದ್ದು, ಈ ರಸ್ತೆಯ ನಿರ್ಮಾಣವನ್ನು ಬೆಕೆಮ್ ಇನ್ಫ್ರಾ ಪ್ರಾಜೆಕ್ಟ್ಸ್ DHD ಇನ್ಫ್ರಾಕಾಮ್ JV 2023 ಡಿಸೆಂಬರ್ ತಿಂಗಳಲ್ಲಿ ಈ ಕಾಮಗಾರಿಯ ಗುತ್ತಿಗೆಯನ್ನು ಪಡೆದಿದ್ದು, ಈ ರಸ್ತೆಯ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿದೆ. ಪ್ಯಾಕೇಜ್ 5 ಹುನಗುಂದದ ಬಳಿ ಪ್ರಾರಂಭವಾಗುತ್ತದೆ ಹಾಗೂ ರಾಯಚೂರು ಜಿಲ್ಲೆಯ ಕೃಷ್ಣಾ ನದಿ ಸೇತುವೆ ಸಮೀಪ ಕೊನೆಯಾಗುತ್ತದೆ. ಈ ಪ್ಯಾಕೇಜ್ನಲ್ಲಿ 46.2 ಕಿಲೋಮೀಟರ್ ಉದ್ದದ ರಸ್ತೆ ನಿರ್ಮಾಣವಾಗಲಿದ್ದು, ಈ ರಸ್ತೆಯ ನಿರ್ಮಾಣವನ್ನು GR ಇನ್ಫ್ರಾ ಪ್ರಾಜೆಕ್ಟ್ಸ್ 2023 ಮಾರ್ಚ್ ತಿಂಗಳಲ್ಲಿ ಈ ಕಾಮಗಾರಿಯ ಗುತ್ತಿಗೆಯನ್ನು ಪಡೆದಿದ್ದು, ಈ ರಸ್ತೆಯ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿದೆ. ಪ್ಯಾಕೇಜ್ 6 ರಾಯಚೂರು ಬಳಿಯ ಕೃಷ್ಣಾ ನದಿ ಸೇತುವೆ ಬಳಿ ಪ್ರಾರಂಭವಾಗುತ್ತದೆ ಹಾಗೂ ಅಕಲಕೋಟೆ ಕರ್ನೂಲ್ ಗಡಿ ಬಳಿ ಕೊನೆಯಾಗುತ್ತದೆ. ಈ ಪ್ಯಾಕೇಜ್ನಲ್ಲಿ 44.9 ಕಿಲೋಮೀಟರ್ ಉದ್ದದ ರಸ್ತೆ ನಿರ್ಮಾಣವಾಗಲಿದ್ದು, ಈ ರಸ್ತೆಯ ನಿರ್ಮಾಣವನ್ನು GR ಇನ್ಫ್ರಾ ಪ್ರಾಜೆಕ್ಟ್ಸ್ 2023 ಮಾರ್ಚ್ ತಿಂಗಳಲ್ಲಿ ಈ ಕಾಮಗಾರಿಯ ಗುತ್ತಿಗೆಯನ್ನು ಪಡೆದಿದ್ದು, ಈ ರಸ್ತೆಯ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿದೆ. ಈ ರಸ್ತೆಯನ್ನು HAM ಹೈಬ್ರಿಡ್ ಆನ್ಯುಟಿ ಮಾಡೆಲ್ನ ಅಡಿಯಲ್ಲಿ ನಿರ್ಮಿಸಲಾಗುತ್ತಿದ್ದು, ಈ ಮಾಡೆಲ್ನ ಅಡಿಯಲ್ಲಿ ಗುತ್ತಿಗೆದಾರ ಈ ಕಾಮಗಾರಿಗೆ ಬೇಕಿರುವ 60% ಹಣವನ್ನು ಹೂಡಿಕೆ ಮಾಡಬೇಕಾಗುತ್ತದೆ ಹಾಗೂ ಉಳಿದ 40% ಹಣವನ್ನು NHAI ಹೂಡಿಕೆ ಮಾಡುತ್ತದೆ. ಮುಂದೆ ಈ ಕಾಮಗಾರಿ ಪೂರ್ಣವಾಗಿ ಈ ರಸ್ತೆಯಲ್ಲಿ ಸಾರ್ವಜನಿಕ ವಾಹನಗಳ ಓಡಾಟ ಪ್ರಾರಂಭವಾದಾಗ ಈ ಕಾಮಗಾರಿಯ ಗುತ್ತಿಗೆದಾರ ಈ ರಸ್ತೆಯಲ್ಲಿ ಟೋಲ್ ಪ್ಲಾಜಾಗಳನ್ನು ನಿರ್ಮಿಸಿ ಮುಂದಿನ 15 ವರ್ಷದವರೆಗೆ ತನ್ನ ಹೂಡಿಕೆ ಹಾಗೂ ಲಾಭವನ್ನು ಈ ರಸ್ತೆಯಲ್ಲಿ ಓಡಾಡುವ ವಾಹನಗಳಲ್ಲಿ ಟೋಲ್ ವಸೂಲಿ ಮಾಡುವ ಮೂಲಕ ಹಿಂಪಡೆಯಬಹುದಾಗಿದೆ. ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅವರ ಪ್ರಕಾರ ಈ ಬೆಳಗಾವಿ ಹುನಗುಂದ ರಾಯಚೂರು ಕಾರಿಡಾರ್ ಅನ್ನು 2027 ಅಂತ್ಯದೊಳಗೆ ಪೂರ್ಣಗೊಳಿಸಲಾಗುವುದು ಎಂದು. ಆದರೆ ಈ ಕಾಮಗಾರಿಯಲ್ಲಿ ಇನ್ನು ಬಾಕಿ ಇರುವ ಭೂಸ್ವಾಧೀನ ಪ್ರಕ್ರಿಯೆ ಹಾಗೂ ಈ ಭಾಗದ ರೈತರ ಪ್ರತಿಭಟನೆಯಿಂದಾಗಿ ಬಾಕಿ ಇರುವ ಪ್ಯಾಕೇಜ್ಗಳ ಗುತ್ತಿಗೆ ಕೊಡುವ ಕೆಲಸದಲ್ಲಿ ಇನ್ನೂ ಬಹಳ ನಿಧಾನವಾಗಬಹುದು ಎನಿಸುತ್ತದೆ. ನಮ್ಮ ರಾಜ್ಯ ಸರ್ಕಾರವು ಸಹಿತ ಈ ಕಾಮಗಾರಿಯ ಭೂಸ್ವಾಧೀನಕ್ಕೆ ಬೇಕಿರುವ 50% ಹಣವನ್ನು ಹೂಡಿಕೆ ಮಾಡಿದೆ. ಆದರೂ ಈಗ ಬಾಕಿ ಇರುವ ಭೂಸ್ವಾಧೀನದಂತಹ ಕೆಲಸವನ್ನು ಈ ಭಾಗದ ರೈತರ ಮನವೊಲಿಸಿ ಅಥವಾ ಅವರಿಗೆ ಹೆಚ್ಚು ಪರಿಹಾರ ಕೊಟ್ಟು ಅಥವಾ ಬದಲಿ ಭೂಮಿಯನ್ನು ಕೊಟ್ಟು ಈ ಕಾಮಗಾರಿಗಾಗಿ ಬೇಕಿರುವ ಭೂಮಿಯನ್ನು ರೈತರಿಂದ ಪಡೆದು ಈ ಕಾಮಗಾರಿಯನ್ನು ಶೀಘ್ರವಾಗಿ ಪೂರ್ಣಗೊಳಿಸುವ ಕೆಲಸಕ್ಕೆ ಮುಂದಾಗಬೇಕಾಗುತ್ತದೆ. ಈ ರಸ್ತೆ ನಮ್ಮ ಉತ್ತರ ಕರ್ನಾಟಕದ ಪಾಲಿಗೆ ಬಹಳ ಮಹತ್ವದ ಯೋಜನೆಯಾಗಿದ್ದು, ಮುಂದೆ ಈ ರಸ್ತೆ ಪೂರ್ಣವಾದರೆ ಈ ಭಾಗದಲ್ಲಿ ಹೆಚ್ಚು ಹೂಡಿಕೆ ಹಾಗೂ ಉದ್ಯೋಗಗಳು ಸೃಷ್ಟಿಯಾಗುತ್ತವೆ ಹಾಗೂ ಉತ್ತರ ಕರ್ನಾಟಕ ಭಾಗದ ಆರ್ಥಿಕತೆಗೆ ಪೂರಕವಾಗುತ್ತದೆ ಎಂದು ನಮ್ಮ ಸರ್ಕಾರಗಳನ್ನು ಆಗ್ರಹಿಸುತ್ತಾ ನಾನು ನಾರಾಯಣ್. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಮ್ಮ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು, ಧನ್ಯವಾದ, ನಮಸ್ಕಾರ.